ನಮಸ್ಕಾರ. ವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಕನ್ನಡಿಯನ್ನು ಯಾವ ಭಾಗದಲ್ಲಿ ಹಾಕಬೇಕು, ಯಾವ ಭಾಗದಲ್ಲಿ ಕನ್ನಡಿಯನ್ನು ಹಾಕಿಕೊಳ್ಳಬೇಕು ಎನ್ನುವುದರ ವಿಚಾರವಾಗಿ ನಿಮಗೆ ಈ ದಿನದ ಸಂಚಿಕೆಯಲ್ಲಿ ತಿಳಿಸಲಿದ್ದೇನೆ. ಮೊದಲಿಗೆ ಕನ್ನಡಿಯನ್ನು ಯಾವ ದಿಕ್ಕಿನಲ್ಲಿ ಹಾಕಿಕೊಳ್ಳಬೇಕು ಅಂದರೆ ನಮ್ಮ ಪ್ರತಿಬಿಂಬವನ್ನು ನೋಡಿಕೊಳ್ಳಲು ಡ್ರೆಸ್ಸಿಂಗ್ ಟೇಬಲಲ್ಲಿ ಕನ್ನಡಿ ಹಾಕ್ಬೋದು, ಇಲ್ಲ ವಾರ್ಡ್ರೋಬಲ್ಲಿ ಕನ್ನಡಿ ಹಾಕ್ಬೋದು, ಇಲ್ಲ ಒಂದು ಫ್ರೇಮ್ ಕನ್ನಡಿ ಹಾಕ್ಬೋದು. ಯಾವುದೇ ಒಂದು ಕನ್ನಡಿಯನ್ನು ಯಾವ ಭಾಗದಲ್ಲಿ ನಾವು ಹಾಕಿಕೊಂಡರೆ ಅದು ನಮಗೆ ಶ್ರೇಯಸ್ಸು ಎನ್ನುವುದರ ವಿಚಾರವಾಗಿ ಈ ದಿನ ತಿಳಿದುಕೊಳ್ಳೋಣ. ಮೊದಲಿಗೆ ಕನ್ನಡಿಯನ್ನು ನಾವು ಉತ್ತರದ ದಿಕ್ಕಿಗೆ ಹಾಕಿಕೊಳ್ಳುವುದು ಬಹು ಉತ್ತಮ. ಅದೇ ರೀತಿ ಪೂರ್ವದ ದಿಕ್ಕಿಗೆ ಗೋಡೆಗೂ ಹಾಕಿಕೊಳ್ಳಬಹುದು. ಹಾಲಲ್ಲಾಗ್ಬೋದು, ಬೆಡ್ರೂಮಲ್ಲಾಗ್ಬೋದು. ಉತ್ತರದ ಗೋಡೆ, ಪೂರ್ವದ ಗೋಡೆಗೆ ಕನ್ನಡಿಯನ್ನು ಹಾಕಿಕೊಳ್ಳುವುದು ತುಂಬ ವಾಸ್ತುವಿನ ರೀತಿ ಒಂದು ಒಳ್ಳೆಯ ವಿಧಾನ. ಯಾಕಪ್ಪ ಅಂತಂದರೆ ಅದು ಪ್ರತಿಬಿಂಬ, ನಮ್ಮ ಪ್ರತಿಬಿಂಬ. ಆದ್ದರಿಂದ ಅದನ್ನು ನೀವು ಉಚ್ಚ ಸ್ಥಾನಗಳಲ್ಲಿ ಹಾಕಿಕೊಳ್ಳಬೇಕು. ಉಚ್ಚ ಸ್ಥಾನಗಳು ಅಂದರೆ ಉತ್ತರದ ಉಚ್ಚಸ್ಥಾನ, ಪೂರ್ವದ ಉಚ್ಚಸ್ಥಾನ, ದಕ್ಷಿಣದ ಉಚ್ಚಸ್ಥಾನ, ಪಶ್ಚಿಮದ ಉಚ್ಚಸ್ಥಾನಗಳಲ್ಲಿ ಹಾಕಿಕೊಂಡರೆ ಅದು ವಾಸ್ತುವಿನ ರೀತಿ ನಮಗೆ ಅದು ಒಂದು ಬಾಗಿಲಿನ ರೀತಿ ಅಥವಾ ಕಿಟಕಿಯ ರೀತಿ ಪ್ರತಿಬಿಂಬವಾಗಿ ನಮಗೆ ಅದು ಕಾಣುತ್ತದೆ. ಅದೇ ರೀತಿ ನೀಚ ಸ್ಥಾನಗಳಲ್ಲಿ ಹಾಕಿಕೊಳ್ಳಬಾರದು. ನೀಚ ಸ್ಥಾನಗಳಲ್ಲಿ ಹಾಕಿಕೊಳ್ಳುವುದರಿಂದ ಅದು ನಮಗೆ ನೀಚ ಸ್ಥಾನದ ಡೋರ್ಸ್ ಆಗಲಿ, ನೀಚ ಸ್ಥಾನದ ವಿಂಡೋಸ್ ಆಗಲಿ ನಮಗೆ ಪ್ರತಿಬಿಂಬವಾಗಿ ಅದು ನಮಗೆ ರಿಸಲ್ಟನ್ನು ನೀಡುತ್ತದೆ. ಆದ್ದರಿಂದ ತುಂಬ ಜಾಗಗಳಲ್ಲಿ ನೋಡಿದ್ದೇವೆ, ಅದು ಉಚ್ಚ ಸ್ಥಾನಗಳಲ್ಲಿ ಹಾಕಿದ್ದರೆ ಅದು ವಾಸ್ತುವಿನ ರೀತಿ ಒಳ್ಳೆಯ ವಿಧಾನ. ಅದೇ ರೀತಿ ನೀಚ ಸ್ಥಾನಗಳಲ್ಲಿ ಕನ್ನಡಿಯನ್ನು ಹಾಕಿಕೊಳ್ಳಬಾರದು. ಯಾಕೆ ಅಂತಂದರೆ ಉಚ್ಚ ಸ್ಥಾನಗಳಲ್ಲಿ ಹಾಕಿಕೊಂಡಾಗ ಅದರ ಬಿಂಬ ನಮಗೆ ಕಾಣುತ್ತದೆ. ಅಂದರೆ ನಾವು ನೋಡಿದಾಗ ಅದರ ಬಿಂಬ ನಮಗೆ ಉಚ್ಚ ಸ್ಥಾನಗಳಲ್ಲಿ ಇರುವುದರಿಂದ ಅದು ಒಳ್ಳೆಯ ವಿಧಾನ. ಆದ್ದರಿಂದ ಯಾವುದೇ ಒಂದು ಮನೆಯಲ್ಲಾಗಲಿ, ಒಂದು ಹಾಲಿನಲ್ಲಾಗಲಿ, ಒಂದು ರೂಮಿನಲ್ಲಾಗಲಿ, ಎಲ್ಲಾದರೂ ಸರಿಯೇ ಅದನ್ನು ಉಚ್ಚ ಸ್ಥಾನಗಳಲ್ಲಿ ಕನ್ನಡಿಯನ್ನು ಹಾಕಿಕೊಂಡರೆ ಅದು ವಾಸ್ತುವಿನ ರೀತಿ ಒಂದು ಒಳ್ಳೆಯ ವಿಧಾನ. ಮತ್ತು ಮಾಸ್ಟರ್ ಬೆಡ್ರೂಮಲ್ಲಿ ಒಂದು ಗಂಡ ಹೆಂಡತಿ ಮಲಗುವ ರೂಮಿನಲ್ಲಿ ಅದನ್ನು ನಮ್ಮ ಪ್ರತಿಬಿಂಬ ಕಾಣುವ ರೀತಿ ಹಾಕಿಕೊಳ್ಳೋದು ವಾಸ್ತುವಿನ ರೀತಿ ಅದು ತಪ್ಪು. ಆದ್ದರಿಂದ ಆ ಬೆಡ್ರೂಮಲ್ಲಿ ಉಚ್ಚ ಸ್ಥಾನಗಳಲ್ಲೇ ಇದ್ದರೂ ಅದು ನಮಗೆ ಕನ್ನಡಿ ನಮ್ಮ ಬೆಡ್ರೂಮ್ ಹಾಸಿಗೆಯನ್ನು ಪ್ರತಿಬಿಂಬವಾಗಿ ಕಾಣುವ ರೀತಿ ಇರಬಾರದು. ಅದನ್ನು ಕ್ಲೋಸಿಂಗ್ ರೀತಿ ಇದ್ದರೆ ಅದು ವಾಸ್ತುವಿನ ರೀತಿ ಒಂದು ಒಳ್ಳೆಯ ವಿಧಾನ. ಆದ್ದರಿಂದ ಈ ರೀತಿ ಕನ್ನಡಿಯ ಬಳಕೆಯನ್ನು ನೀವು ವಾಸ್ತುವಿನ ರೀತಿ ಮಾಡಿಕೊಂಡಿದ್ದೆ ಆದರೆ ಅದು ಒಳ್ಳೆಯ ರಿಸಲ್ಟನ್ನು ನೀಡುತ್ತದೆ. ಅದೇ ರೀತಿ ಬೇರೆ ನಮಗೆ ಇನ್ಯಾವುದೇ ರೀತಿ ಅದೊಂದು ನಮಗೆ ಕೆಟ್ಟ ಪರಿಣಾಮವೂ ಬೀರುವುದಿಲ್ಲ, ಅದೇ ರೀತಿ ಒಂದು ಒಳ್ಳೆಯ ಪರಿಣಾಮವನ್ನೇ ಬೀರುತ್ತದೆ ಎಂದು ಹೇಳಬಹುದು. ಈ ದಿನದ ವಾಸ್ತು ಸಂಚಿಕೆ ನಿಮಗೆಲ್ಲ ಇಷ್ಟ ಆಗಿದೆ ಮತ್ತು ಈ ಕನ್ನಡಿ ಅಂದರೆ ಮಿರರ್ ಹಾಕುವ ವಿಧಾನ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತಾ ಈ ದಿನದ ವಾಸ್ತು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.